ಪ್ರಿಯ ವೀಕ್ಷಕರಿಗೆ ಗೌರಿ ನ್ಯೂಸ್ಗೆ ಸ್ವಾಗತ. ಈಗಿನ ಹೆಡ್ಲೈನ್ಸ್. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಸುಳಿ ಗ್ರಾಮ ದೇವರಾದ ಮಲ್ಲಿಕಾರ್ಜುನ ದೇವಸ್ಥಾನದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನೆರವೇರಿತು. ಈ ದೇವಸ್ಥಾನದ ಆವರಣದಲ್ಲಿ ಮಹಿಳೆಯರು ರಂಗೋಲಿಯಲ್ಲಿ ಬಿಡಿಸಿದ ಬಸವೇಶ್ವರ, ಪರಮೇಶ್ವರ, ಪಾರ್ವತಿ, ಗಣೇಶ ಹೀಗೆ ವಿವಿಧ ರೀತಿಯ ಚಿತ್ರಗಳು ಎಲ್ಲರನ್ನೂ ಸೆಳೆಯುವಂತಿತ್ತು. ಗ್ರಾಮಸ್ಥರು ದೀಪ ಪ್ರಜ್ವಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಬೆಳ್ಳಂಕಿ ಗ್ರಾಮದ ಹಿರೇಮಠ ಸಂಸ್ಥಾನದ ಮಠಾಧಿಪತಿ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ದೀಪ ಪ್ರಜ್ವಲಿಸುವುದರ ಮೂಲಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವಾದ ನೀಡಿದರು. ಈ ವೇಳೆ ಮಾತನಾಡಿದ ಮಲ್ಲಿಕಾರ್ಜುನ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಚಿದಾನಂದ ಮಾಳಿ, ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸುಮಾರು 1 ಲಕ್ಷ ದೀಪ ಪ್ರಜ್ವಲಿಸಿರುವ ಈ ಕಾರ್ಯಕ್ರಮಕ್ಕೆ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಪ್ರಜ್ವಲಿಸಲಾಗಿದೆ. ಈ ದೇವಾಲಯದ ನೂತನ ಕಟ್ಟಡ ಪ್ರಾರಂಭವಾಗಿ ಒಂದು ಹಂತದಲ್ಲಿ ಬಂದಿದೆ. ಅದಕ್ಕೆ ಹಲವಾರು ಮಹನೀಯರು ಸಹಾಯಾರ್ಥ ನೀಡುತ್ತಿದ್ದಾರೆ. ಅದರ ಜೊತೆಗೆ ಗ್ರಾಮಸ್ಥರ ಸಹಕಾರವೂ ಸಿಗುತ್ತಿದೆ. ಈ ಮಂದಿರವನ್ನು 1,46,00,000 ರೂಪಾಯಿದಲ್ಲಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದರು. ಈ ವೇಳೆ ಸಿರಿಶಾಲ್ ಕಾಮೇರಿ, ಮಲ್ಲಪ್ಪ ಕುಷ್ಟೆ, ಅಶೋಕ್ ಮಾಳಿ, ಪ್ರಕಾಶ್ ಮಾಳಿ, ಮಲ್ಲಪ್ಪ ಮಕ್ತುಮ್, ಪರಶುರಾಮ್ ಮಾಳಿ, ಪ್ರಭುಲಿಂಗ ಸ್ವಾಮಿ, ಶಿವಾನಂದ ಸ್ವಾಮಿ, ಪ್ರವೀಣ್ ಮಾಳಿ, ಪ್ರಕಾಶ್ ತೇಲಿ, ಅಶೋಕ್ ಕುಂಬಾರ್, ಧನ್ಪಾಲ್ ಕುಷ್ಟೆ, ಬಾಳಾಸಾಬ್ ಉಪಸ್ಥಿತರಿದ್ದರು. ಇದ್ದಟ್ಟು ಸುದ್ದಿ ಕೊಟ್ಟಿದ್ದು ಶಾನೂರ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗೌರಿ ನ್ಯೂಸ್. सर्व कार्यकर्ता बंधूंनी सभामंडपाच्या पुढे यावा. महाराजांच्या दर्शनाला गर्दी न करता गर्दी रांगेमध्ये दर्शन घ्यावं.